ಇನ್ನು 40 ವರ್ಷಗಳ ಹಿಂದೆ ಪ್ರಾರಂಭ ಆಗಿತ್ತು ವರಾಹಿ ನೀರಾವರಿ ಯೋಜನೆ. ಇದುವರೆಗೆ ವರಾಹಿ ಮೂಲ ಯೋಜನೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಯೋಜನೆಯಿಂದ ವಂಚಿತರಾಗಿದ್ರು ಕುಂದಾಪುರದ 10 ಹಳ್ಳಿಗಳು. ನಂತರ ರೈತರ ಹೋರಾಟದಿಂದ ಏತ ನೀರಾವರಿ ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ, ಒಪ್ಪಿಗೆ ಸಿಗುತ್ತೆ. ಸಿದ್ದಾಪುರದ ಏತ ನೀರಾವರಿ ಯೋಜನೆಗೆ ಜಾಕ್ವೆಲ್ ಆಮೇಲೆ ಇಂಟೇಕ್ ಕಾಲುವೆ ಕೆಲಸ ಏನಿದೆ ಅದು ಆರಂಭ ಆಗುತ್ತೆ. ಇಬ್ಬರು ರಾಜಕಾರಣಿಗಳ ಸ್ವಹಿತಾಸಕ್ತಿಗಾಗಿ ಕೆಳಭಾಗದಲ್ಲಿ ಜಾಕ್ವೆಲ್ಗೆ ಯತ್ನ ನಡೀತಾ ಇದೆ. ವರಾಹಿ ಡೈವರ್ಷನ್ ವಿಯರ್ನಿಂದ ಕೆಳಗಡೆ ನೀರನ್ನೆತ್ತೋದಕ್ಕೆ ಒತ್ತಡ ಆಗುತ್ತೆ. ಈಗ ಅಲ್ಲಿ ಪರ್ಮಿಷನ್ ಸಿಗೋದು ಕೂಡ, ಕ್ಲಿಯರೆನ್ಸ್ ಸಿಗೋದು ಕೂಡ ಕಷ್ಟ, ಅದು ಅರಣ್ಯ ಪ್ರದೇಶ ಆಗಿರೋದ್ರಿಂದ. ಈಗ ಆಲ್ರೆಡಿ ಮತ್ತೆ ಒಂದು ವೆಚ್ಚ ಜಾಸ್ತಿ ಆಗುತ್ತೆ, ಅದರ ಜೊತೆಗೆ ಕಾಮಗಾರಿ ಪೂರ್ಣಗೊಳ್ಳುವಂಥ ಟೈಮ್ ಏನಿರುತ್ತೆ ಆ ಟೈಮ್ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ. ವರಾಹಿ ಪಕ್ಕದಲ್ಲೇ ನಡೀತಿರುವಂತಹ ಈ ಜಾಕ್ವೆಲ್ ಕೆಲಸಕ್ಕೆ ಈ ಇಬ್ಬರು ಅಡ್ಡಗಾಲ್ ಹಾಕಿದ್ದಾರೆ. ಡ್ಯಾಮ್ ಮೇಲೆ ನೀರನ್ನೆತ್ತಿದ್ರೆ ವರಾಹಿ ಮೂಲ ಯೋಜನೆಗೆ ಧಕ್ಕೆ ಇಲ್ಲ. ಡ್ಯಾಮ್ನ ಕೆಳಗೆ ನೀರು ಎತ್ತಿದ್ರೆ ನೀರು ಬಿಡೋದಕ್ಕೆ ಈ ಸ್ಲೋಯಸ್ ಗೇಟ್ ಅದು ಯಾವುದು ಕೂಡ ಅಲ್ಲಿಲ್ಲ. ಅಲ್ಲಿ ಮತ್ತೀಗ ಅಲ್ಲೊಂದು ಚೆಕ್ ಡ್ಯಾಮ್ ಅನ್ನ ಕಟ್ಟಬೇಕಾಗತ್ತೆ. ಕಳೆದ 2 ವರ್ಷಗಳಿಂದ ನೀರು ಬಳಸಿದ್ರು ಕೂಡ ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಆ ಖಾಸಗಿ ಕಂಪನಿ. ಆ ಕಂಪನಿ ಏನಿದೆ ಪ್ರೈವೇಟ್ ಕಂಪನಿ, ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಕೂಡ ಪೇ ಮಾಡಿಲ್ಲ. ವರಾಹಿ ಯೋಜನೆ ವಿಳಂಬದ ಬಗ್ಗೆ ವರದಿಯನ್ನ ಲೋಕಾಯುಕ್ತರು ಕೂಡ ಕೊಟ್ಟಿದ್ರು. ಏಕ ವ್ಯಕ್ತಿಗೋಸ್ಕರ ಯೋಜನೆ ವಿಳಂಬ ಅಂತ 2018ರಲ್ಲಿ ಕೊಟ್ಟಿರುವಂಥ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿದೆ. 2018 ಸಂದರ್ಭದಲ್ಲಿ ಏನೊಂದು ರಿಪೋರ್ಟ್ ಕೊಟ್ಟಿರ್ತಾರೆ, ಆ ರಿಪೋರ್ಟ್ನ ಪ್ರಕಾರ ವಿಳಂಬ ಅನ್ನುವಂಥದ್ದನ್ನು ಆಗ್ಲೇ ಅದರಲ್ಲಿ ಉಲ್ಲೇಖ ಮಾಡಿದ್ರು. ಸರ್ಕಾರಕ್ಕೆ ಉಪಲೋಕಾಯುಕ್ತ ಸುಭಾಷ್ ಬಿ ಅಡಿಯವರು ಈ ವರದಿಯನ್ನ ಸಲ್ಲಿಸಿದ್ರು. ಆ ವರದಿಯಲ್ಲಿ ಇನ್ ಡೀಟೇಲ್ ಆಗಿ ಏನೇನು ವಿಚಾರ ಇದೆ ಅನ್ನುವಂಥದ್ದನ್ನು ಅವರು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಏನಿದು ಸಿದ್ದಾಪುರ ಏತ ನೀರಾವರಿ ಅಂತೇಳಿ, ಸುಮಾರು 154 ಕೋಟಿಯ ಏತ ನೀರಾವರಿ ಯೋಜನೆ ಇದು. 4 ದಶಕಗಳಿಂದ ವರಾಹಿ ಯೋಜನೆಯಿಂದ ಹಳ್ಳಿಗಳು ವಂಚಿತ ಆಗ್ತಾ ಇದೆ. ಸುಮಾರು 16 ಹಳ್ಳಿಗಳಿರೋದು. ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ಭಾಳ ಖುಷಿಯಾಗಿದ್ರು ರೈತರು. ಬಟ್ ಆದರೆ ಅವರ ಆ ಒಂದು ಖುಷಿಗೆ ಈಗ ತಣ್ಣೀರೆರಚುವಂಥ ಕೆಲಸ. 66.35 ಕ್ಯೂಸೆಕ್ ನೀರನ್ನೆತ್ತುವಂತಹ ಯೋಜನೆ ಇದು. ಸಿದ್ದಾಪುರ ಹಳ್ಳಿಗಳಿಗೆ 120 ಹೆಕ್ಟರ್ಗೆ ನೀರು ಒದಗಿಸುವಂಥದ್ದು ಈ ಯೋಜನೆಯ ಪ್ರಮುಖ ಉದ್ದೇಶ. ಕಳೆದ ವರ್ಷವೇ ಆರಂಭಗೊಂಡಿತ್ತು ಈ ಒಂದು ಯೋಜನೆ. ಆಲ್ಮೋಸ್ಟ್ 50% ಕೆಲಸ ಆಗಿದೆ. ಗುತ್ತಿಗೆದಾರ ರಾಜೇಶ್ ಕಾರಂತ್ ಅವರೇನಿದ್ದಾರೆ 50% ಕಾಮಗಾರಿಯನ್ನು ಮುಗಿಸಿದ್ದಾರೆ. ಬಟ್ ಈಗ ಏತ ನೀರಾವರಿ ಕಾಮಗಾರಿಯನ್ನು ಮಾಡ್ತಿದ್ದಂಥ ಗೋಪಾಲಕೃಷ್ಣ ಆ ಒಂದು ಕುದೂರ್ ಕಂಪನಿ ಏನಿದೆ, ವರಾಹಿ ನದಿ ನೀರು ಬಳಕೆಗೆ ಸಿದ್ದಾಪುರ ಏತ ನೀರಾವರಿ ಯೋಜನೆಯನ್ನು ಕೈಗೊಂಡಿರೋದು. ಬಟ್ ಈಗ ಆ ಭಾಗದ ಜನರು ಏನು ಆಸೆ ಇಟ್ಕೊಂಡಿದ್ರು, ಜೊತೆಗೆ ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಇರ್ತವೆ ಅವರಿಗೆ. ಯಾಕಂತಂದರೆ ಈಗ ಹೇಳಿ ಕೇಳಿ 50% ಆಗಿದೆ ಅಂತಂದರೆ ಬಹುಶಃ ಇನ್ನೊಂದು ವರ್ಷ ಅಥವಾ 1.5 ವರ್ಷ ಈ ಟೈಮಲ್ಲಿ ಮುಗಿಯುತ್ತೆ ಅಂತ. ಬಟ್ ಈಗ ಆ ಪ್ಲ್ಯಾನ್ ಪ್ರಕಾರ ಬಿಟ್ಟು ನೀವು ಮತ್ತೆ ತಿರ್ಗಾ ಅದನ್ನೇನಾದರೂ ಚೇಂಜಸ್ ಮಾಡೋದಕ್ಕೆ ಹೋಗಿ ಈಗ ಮತ್ತೆ ಅಲ್ಲಿ ಅದನ್ನು ಕಟ್ಟೋದಕ್ಕೆ ನೀವು ಮುಂದಾದ್ರಿ ಅಂತ ಅಂದರೆ ನಾವು ಕಾನೂನು ಪ್ರಕಾರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈಗ ಆಲ್ರೆಡಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಬೃಹತ್ ಹೋರಾಟವನ್ನು ಮಾಡೋದಕ್ಕೆ ಆ ಭಾಗದ ರೈತರು, ನಿವಾಸಿಗಳೆಲ್ಲರೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ.